ಇನ್ನೊಂದು ಕಡೆಯಲ್ಲಿ ಕೇರಳದಲ್ಲಿ ಅವಾಂತರಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನೇಕ ಸಿಬ್ಬಂದಿ. ಇನ್ನು ಕಾರ್ಯಾಚರಣೆ ನಡೆಸ್ತಾ ಇದ್ದ ಹಾಗೂ ಮೃತದೇಹಗಳು ಕೂಡ ಸಿಗ್ತಾನೇ ಇದೆ. ಒಂದೆರಡಲ್ಲ, ಇದುವರೆಗೂ ಸುಮಾರು 316 ಮೃತದೇಹಗಳು ಪತ್ತೆ ಆಗಿರೋದು. ಮನೆಗಳ ಮೇಲೆ ಬಂಡೆಗಳು ಬಿದ್ದುಬಿಟ್ಟಿದೆ. ಮನೆ ರೆಸಾರ್ಟ್ಗಳು ಇದ್ದ ಜಾಗದಲ್ಲಿ ನದಿಯ ನೀರು ಹರಿತಾ ಇದೆ. ಇದರಿಂದ ಎಲ್ಲಿ ಮೃತದೇಹ ಇದೆ, ಎಲ್ಲಿ ಶವ ಸಿಗುತ್ತೆ, ಎಲ್ಲಿ ಯಾರು ಕಣ್ಮರೆ ಆಗಿದ್ದಾರೆ, ಹೇಗೆ ಮೃತದೇಹವನ್ನ ಹೊರಗೆ ತೆಗೆಯೋದು, ಯಾವುದ್ರ ಬಗ್ಗೆನೂ ಒಂದು ಐಡಿಯಾ ಅನ್ನೋದು ಇಲ್ಲ. ಯಾಕಂದ್ರೆ ಸಾಕಷ್ಟು ದುರಂತ ಸಂಭವಿಸಿರೋದು, ಸಾಕಷ್ಟು ಹಾನಿ ಆಗಿರೋದು. ಎಲ್ಲ ಕಡೆಯಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಬಗೆದು ನೋಡಿದ್ರು ಮೃತದೇಹಗಳು, ದೊಡ್ಡ ದೊಡ್ಡ ಬಂಡೆಕಲ್ಗಳು ಮನೆಗಳ ಮೇಲೆ ಬಿದ್ದುಬಿಟ್ಟಿದೆ. ಇದರಿಂದ ಮನೆಗಳೇ ನೆಲಸಮ ಆಗ್ಬಿಟ್ಟಿದೆ. ಮನೆ, ಅಂಗಡಿ, ದೇವಸ್ಥಾನ, ಶಾಲೆ, ಚರ್ಚು, ಮಸೀದಿ ಎಲ್ಲವೂ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ಮಣ್ಣಿನ ಅಡಿ ಸಿಲುಕ್ಬಿಟ್ಟಿದೆ. ಇದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಇದ್ರು. ಅವ್ರಿಗೆಲ್ಲರ ರಕ್ಷಣೆಯನ್ನ ಮಾಡಬೇಕು ಅಂತಲೇ ಈ ರಕ್ಷಣಾ ಕಾರ್ಯಾಚರಣೆಯನ್ನ ನಿರಂತರವಾಗಿ ನಡೆಸ್ತಾ ಇರೋದು. ಸಾಕಷ್ಟು ಸವಾಲುಗಳು, ಸಾಕಷ್ಟು ಅಡೆತಡೆಗಳು, ಅದೆಲ್ಲವನ್ನ ಮೆಟ್ಟು ನಿಂತು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೇಳಿದಷ್ಟು ಅಂದುಕೊಂಡಷ್ಟು ಸುಲಭ ಇಲ್ಲ ಈ ಕಾರ್ಯಾಚರಣೆ. ಆ ಕಾರಣಕ್ಕಾಗಿ ಸಾಕಷ್ಟು ಚುರುಕು ಪಡಿತಾ ಇದೆ ಕಾರ್ಯಾಚರಣೆ.